ಕಡಲೆಬೇಳೆಯಿಂದ ಮಾಡಿರೋವಂಥ ಮಸಾಲ ವಡ, ಅದು ಸಬ್ಬಕ್ಕಿ ಸೊಪ್ಪು ಹಾಕಿದ್ರಂತೂ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಒಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಈ ಕಡಲೆಬೇಳೆ ಮಸಾಲ ವಡನ ಮಾಡೋದಕ್ಕೆ ಮೊದಲಿಗೆ ಕಡಲೆಬೇಳೆನ ಒಂದು 3-4 ಗಂಟೆ ನೆನೆಸ್ಕೋಬೇಕು. ಇಲ್ಲಿ ನಾನು ತೊಗೊಂಡಿರೋದು 2 ಕಪ್ಪಷ್ಟು ಕಡಲೆಬೇಳೆ. ಇವಾಗ ಈ ಕಡಲೆಬೇಳೆ ಆಲ್ರೆಡಿ ನೆಂದಿದೆ. ಈ ಕಡಲೆಬೇಳೆನ ನೀರು ಹಾಕ್ಕೊಂಡಿರ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಕಡಲೆಬೇಳೆ ತುಂಬ ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಈಗ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. 2 ದೊಡ್ಡ ಈರುಳ್ಳಿನ ನಾನು ತೊಗೊಂಡಿರೋದು. ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 7-8 ಅದನ್ನು ಕ್ರಷ್ ಮಾಡ್ಕೋತಾ ಇದ್ದೀನಿ, ಅಥವಾ ನೀವು ಗ್ರೈಂಡ್ ಬೇಕಾದರೂ ಮಾಡ್ಕೋಬಹುದು. ಈಗ ಅರ್ಧ ಬೌಲಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಹೆಲ್ದಿಯಾಗೂ ಕೂಡ ಇರುತ್ತೆ ಮತ್ತು ಒಂದು ಒಳ್ಳೆ ಫ್ಲೇವರನ್ನು ಕೂಡ ಕೊಡುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಸೋಡಾ ಇಲ್ಲಿ ನಾನು ಹಾಕ್ತಾ ಇಲ್ಲ, ಸೋಡಾ ಹಾಕೋದು ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗೆ ಇವಾಗ ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಕಾದ್ಬಿಟ್ರೆ ವಡೆ ಸರಿಯಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡು, ಹಾಗೆ ವಡೆನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ವಡ ಗೋಲ್ಡನ್ ಬ್ರೌನ್ ಆಗೋ ತನಕ ಇವಾಗ ಚೆನ್ನಾಗಿ ಬೇಯಿಸಿದ್ರೆ ಇದು ಗರಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಾ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವೆಲ್ಲರೂ ತುಂಬ ಥರದ ಚಟ್ನಿ ಪುಡಿಗಳನ್ನ ಮಾಡಿರ್ತೀವಿ. ಕಡಲೆ ಬೀಜದ ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ, ಹಾಗೆ ಅದೇ ಥರ ಇದು ಒಂದು ಚಟ್ನಿ ಪುಡಿ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ತಾ ಇರೋದು. ಇದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು 8-10 ಬೆಳ್ಳುಳ್ಳಿ ಎಸ್ಳುಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಸ್ಳುಗಳನ್ನ ನಾನು ಸಿಪ್ಪೆ ತೆಗಿದೇನೆ ಹಾಗೆ ಹಾಕ್ತಾ ಇದ್ದೀನಿ. ಹಾಗೇನೂ ಹಾಕ್ಬೋದು. ಈಗ ಒಂದು 8-10 ಒಣಗಿರೋ ಅಂಥ ಮೆಣಸಿನ್ಕಾಯಿ, ಖಾರ ಇರೋದು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಕೊರಿಯಾಂಡರ್ ಸೀಡ್ಸು, ಹಾಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಸ್ವಲ್ಪ ಕೆಂಪಾದ್ಮೇಲೆ ಇದನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ. ನಂತರ 50 ಗ್ರಾಮಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, ಹಾಗೆ 50 ಗ್ರಾಮಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ. ಇದೆರಡನ್ನೂ ಕೂಡ ಇವಾಗ ಸ್ವಲ್ಪ ಒಂದು ಕೆಂಪಾಗೋ ತನಕ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ನಾನು 50 ಗ್ರಾಮಷ್ಟು ಎಳ್ಳನ್ನು ಹಾಕ್ತಾ ಇದ್ದೀನಿ, ಬಿಳಿ ಎಳ್ಳು. ಎಳ್ಳಿನ ಕೊನೆಯಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ, ಅದು ಸಿಡಿಯೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಬೆಟ್ಟದ ನೆಲ್ಲಿಕಾಯಿನ ಹಾಕೋತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಒಂದು 4-5 ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದರ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು. ಹಾಗೆ ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗೋ ತನಕ ಇಟ್ಕೋತಾ ಇದ್ದೀನಿ. ಈಗ 1 ಬಟ್ಲು ಕರಿಬೇವಿನ ಸೊಪ್ಪು, ಅದು ಕೂಡ ಸ್ವಲ್ಪ ರೋಸ್ಟ್ ಮಾಡೋಣ, ಡ್ರೈ ರೋಸ್ಟು. ಕರಿಬೇವಿನ ಎಲೆ ಸ್ವಲ್ಪ ಒಣಗಿದ ಹಾಗೆ ಆಗುತ್ತೆ. ಇವಾಗ ಅದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋ ತನಕ ಇದನ್ನು ಕೂಡ ಹುರ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಅದು ಸ್ವಲ್ಪ ಒಣಗಿದ ಹಾಗೆ ಆಗಿದೆ. ಅದನ್ನು ಕೂಡ ತೆಗೆದಿಟ್ಕೊಂಡು ಈಗ ಎಲ್ಲನೂ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 1 ಸ್ಪೂನು ಅಥವಾ ನಿಮಗೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಈ ಚಟ್ನಿ ಪುಡಿ ರೆಡಿ ಆಗುತ್ತೆ. ಚಟ್ನಿ ಪುಡಿಯಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಹಾಕಿರೋದ್ರಿಂದ ಇದು ಕೂದಲಿಗೆ ತುಂಬ ಒಳ್ಳೆಯದು, ಹಾಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸನ್ನು ಕೊಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.